ಅತಿ ಹೆಚ್ಚು ಸದ್ದು ಮಾಡ್ತಾ ಇರೋದು ಬಿಜೆಪಿ ಒಳಗಿನ ಆಂತರಿಕ ಗುದ್ದಾಟ. ಇದನ್ನು ನೇರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವರ್ಸಸ್ ರೆಬೆಲ್ ಶಾಸಕ ಯತ್ನಾಳ್. ಇವತ್ತು ಕೂಡ ಮುಂದುವರೆದಿದೆ ಈ ರೆಬೆಲ್ ವರ್ಸಸ್ ಅಧ್ಯಕ್ಷ ಕಾದಾಟ. ಬಿಜೆಪಿ ಪಾಲ್ನಲ್ಲಿ ಹಿಂದೂ ಹುಲಿಗಳೇ ಅಂಜದ ಗಂಡಾದ್ರ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಬೆಳವಣಿಗೆಗಳು. ಹೈಕಮಾಂಡ್ ಅಂಗಳದಲ್ಲಿ ಸದ್ಯಕ್ಕೆ ಬಿಜೆಪಿಯ ಆಂತರಿಕ ಬಡಿದಾಟ ಇದ್ದು, ಶಿಸ್ತು ಸಮಿತಿಯ ನೋಟಿಸ್ ಬಂದರೂ ಕೂಡ ಐ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲೇ ವರ್ತಿಸ್ತಾ ಇದ್ದಾರೆ ಯತ್ನಾಳ್. ವಿಜೇಂದ್ರ ಅವರಿಗೆ ಶಾಸಕ ಯತ್ನಾಳ್ ಇವತ್ತು ಮತ್ತೆ ನೋಟಿಸ್ ಕೈ ಸೇರಿದ ನಂತರದಲ್ಲೂ ಕೂಡ ನೇರವಾಗಿ ಕೌಂಟರ್ ಕೊಟ್ಟಿದ್ದಾರೆ. ಅವ್ರದೇ ನಂಬರ್ ಏನು ಗ್ಯಾರಂಟಿ ಐತಿ? ಕಚೇರಿಯಿಂದ ನಿಮಗೆ ಬಂದಿಲ್ಲ, ಅವ್ರದೇ ಫೋನ್ ನೋಡ್ರಿ, ವಾಟ್ಸಪ್ನಾಗ ಬಂದೈತೆ ತಿಳ್ಕೊರಿ. ಇದು ಯಾರು ಶಿಸ್ತು ಸಮಿತಿ ಚೇರ್ಮನ್ದೇ ಅತ್ತ ಏನು ಗ್ಯಾರಂಟಿ? ಫೋನು ಬಂದಿಲ್ಲ. ನನ್ನ ಮೇಲ್ ಬರಬೇಕು, ರಿಜಿಸ್ಟರ್ ಪೋಸ್ಟ್ ಎಡಿ ಬರಬೇಕು. ಬಂದ್ರೆ ಉತ್ತರ ಕೊಡ್ತೀನಿ. ನೀವು ಏನೂ ಗಾಬರಿ ಆಗಬೇಡ್ರಿ. ಮಾಧ್ಯಮದವರು ಭಾಳ ಸಣ್ಣ ಹುಡುಗ ಐತ್ರ ಅದು. ಸುಮ್ಮನೆ ಯಡಿಯೂರಪ್ಪನ ಅಂಜಿಕೆಗೆ ಅವನು ಅಧ್ಯಕ್ಷ ಮಾಡ್ಯಾರ ಅಷ್ಟೇ. ಯಡಿಯೂರಪ್ಪನಿಂದ ಇಡೀ ಲಿಂಗಾಯತರು ಅದಾರ, ಎಲ್ಲಿ ಸುಡುಗಾಡದಾರ ಲಿಂಗಾಯತರು. ಬಾಸ್ಗಳಿಗೆ ಭಾಳ ಚಿಂತೆ. ಯತ್ನಾಳ್ ಇದೇ ಪ್ರಶ್ನೆ ಕೇಳಿರ್ತ ಮೊಬೈಲ್ದಾಗ ಹಾಕಿ ಕಳಿಸ್ತಾರೆ, ಮತ್ತು ಅದನ್ನು ಬೋಲ್ಡ್ ಮಾಡಿರ್ತಾರೆ. ಇದನ್ನು ಸ್ಪೆಷಲ್ ಕಳಿಸ್ತಾರೆ. 10 ದಿವಸ ಹಾಕ್ರಿ, ಒಂದು ಮಿನಿಟ್ನಾಗ ರೆಡಿನೇ ಇಟ್ಟಿನಿ ಉತ್ತರ. ನೀವು 10 ದಿವಸ ರಿಪಬ್ಲಿಕ್ ಹಂಗ್ರಿ? ನಾವು ರಿಪಬ್ಲಿಕ್ ಇದೆ. ನಾನು ಯಾವಾಗಲೂ ಎವರೇಡಿ ಬ್ಯಾಟ್ರಿ ಇದ್ದಂಗ ನಾವು. ಬಂದಿರೋ ಶೋಕಾಸ್ ನೋಟಿಸ್ ಬಗ್ಗೆ ಕೂಡ ಖಡಕ್ ಆಗಿ ಮಾತನಾಡ್ತಿದ್ದಾರೆ ಯತ್ನಾಳ್ ಅವರು. ಶೋಕಾಸ್ ನೋಟಿಸ್ ಡ್ಯೂಪ್ಲಿಕೇಟ್ ಇರಬಹುದು, ವಿಜಯೇಂದ್ರ ಅವರೇ ಕೊಡಿಸಿರಬಹುದು. ನನಗೇನು ಹೈಕಮಾಂಡ್ ನಾಯಕರಿಂದ ನೇರವಾಗಿ ಬಂದಿಲ್ಲ, ಶಿಸ್ತು ಸಮಿತಿಯಿಂದಾನು ನೇರವಾಗಿ ಬಂದಿಲ್ಲ, ಮಾಧ್ಯಮಗಳಲ್ಲಿ ನೋಡಿದೆ ಅಷ್ಟೇ, ನನಗೆ ಬರಲಿ ಆಮೇಲೆ ನೋಡ್ತೀನಿ ಅನ್ನೋ ಆಟಿಟ್ಯೂಡ್ ನಲ್ಲೇನೆ ಮುಂದುವರಿತಾ ಇದ್ದಾರೆ ಯತ್ನಾಳ್ ಅವರು. ಮತ್ತೊಂದು ಕಡೆಯಲ್ಲಿ ಈ ಶಿಸ್ತು ಸಮಿತಿ ಕಡೆಯಿಂದ ಒಂದು ನೋಟಿಸ್ ಕೊಡಿಸೋ ಹಂತಕ್ಕೆ ವಿಚಾರವನ್ನ ತೆಗೆದುಕೊಂಡು ಹೋದ್ರು ಕೂಡ ಯತ್ನಾಳ್ ಅವರು ರೂಟಿಗೆ ಬರ್ತಿಲ್ಲ ಅನ್ನೋ ವಿಚಾರಕ್ಕೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕೆರಳಿ ಕೆಂಡವಾಗಿದ್ದಾರೆ. ಇವತ್ತು ಅಧ್ಯಕ್ಷ ವರ್ಸಸ್ ರೆಬೆಲ್ ನಾಯಕ ನಡುವಿನ ಈ ಮುಸುಕಿನ ಗುದ್ದಾಟ, ಇನ್ಫ್ಯಾಕ್ಟ್ ಇದು ಹಾದಿರಂಪ ಬೀದಿರಂಪ ಆಗಿದೆ, ಮುಸುಕಿನ ಗುದ್ದಾಟ ಅಲ್ಲ. ಈ ಬಣ ಬಡಿದಾಟದ ಇವತ್ತಿನ ಅಪ್ಡೇಟ್ ಯಾವ ರೀತಿ ಇದೆ ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಏನ್ ಹೇಳ್ಬೇಕಾಗಿತ್ತು ವಿಜೇಂದ್ರ? ತಿಳಿತಾ ಇದ್ದಾರೆ, ಅವ್ರ ಅಪ್ಪನ ಹೇಳ್ಬೇಕಾಗಿತ್ತ? ನಾ ಮತ್ತೆ ಕಾನ್ಫಿಡೆಂಟ್ ಆಗಿ ಬಿಜೆಪಿಯಲ್ಲಿ ಯತ್ನಾಳ್ ವರ್ಸಸ್ ವಿಜಯೇಂದ್ರ ವಾರ್. ನೋಟಿಸ್ಗೂ ಹಿಂದೂ ಹುಲಿ ಡೋಂಟ್ ಕೇರ್. ಬಿಜೆಪಿ ಅಂದ್ರೆ ಈಗ ಒಂದೆಡೆ ಮನೆ, ಎಲ್ಲರಿಗೂ ಬೇಕಾಗಿರೋದು ಬರೀ ಬದಲಾವಣೆ. ಯತ್ನಾಳ್ ಮಾತಿನ ಏಟಿಗೆ ವಿಜಯೇಂದ್ರ ಟೀಮ್ ಟಕ್ಕರ್ ಕೊಟ್ಟಿದೆ. ಬಿಜೆಪಿ ಹೈಕಮಾಂಡ್ ನಿಂದ ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಜಾರಿಯಾಗಿದೆ. ಇದರ ಬೆನ್ನಲ್ಲೇ ಯತ್ನಾಳ್ ದೆಹಲಿ ಹೈಕಮಾಂಡ್ ಭೇಟಿಗೆ ತೆರಳಿದ್ದಾರೆ. ವಿಜಯೇಂದ್ರ ದೆಹಲಿಗೆ ಹೋಗಿ ಬಂದ 2ನೇ ದಿನದಲ್ಲಿ ಯತ್ನಾಳ್ಗೆ ನೋಟಿಸ್ ಜಾರಿಯಾಗಿದೆ. ಪಕ್ಷದ ನಿಲುವಿನ ವಿರುದ್ಧ ಹೇಳಿಕೆ ನೀಡುತ್ತಾರೆ. ಇದಕ್ಕೆ ಬ್ರೇಕ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆ ಸಂದೇಶವೂ ಪಾಸ್ ಆಗಿದೆ. ಆದ್ರೆ ಯತ್ನಾಳ್ ಮಾತ್ರ ಯಾವ ನೋಟಿಸ್ಗೂ ಬೆದರುವ ಮಾತೇ ಇಲ್ಲ ಅನ್ನೋ ಧಾಟಿಯಲ್ಲಿ ಮಾತನಾಡ್ತಿದ್ದಾರೆ. ಬಿಜೆಪಿ ಶಿಸ್ತು ಸಮಿತಿ ಅಧ್ಯಕ್ಷರು ನೀಡಿರುವ ನೋಟಿಸ್ಗೆ ಉತ್ತರ ಈಗಾಗಲೇ ರೆಡಿ ಇದೆ ಅಂತಿದ್ದಾರೆ. ಏನ್ ಹೇಳ್ಬೇಕಾಗಿತ್ತು ವಿಜೇಂದ್ರ? ನನ್ನನ್ನು ತೆಗಿತಾ ಇದ್ದಾರೆ ಅಂತ ಅವ್ರ ಅಪ್ಪನಂಗೆ ಹೇಳ್ಬೇಕಾಗಿತ್ತ? ಮುಖ್ಯಮಂತ್ರಿ, ನನ್ನ ಮುಖ್ಯಮಂತ್ರಿ ತೆಗಿತಾ ಇದ್ರು, ನಾವು ರಾಜೀನಾಮೆ ಕೊಡ್ತಾ ಇದ್ರು, ಹಂಗ ಅನ್ಬೇಕಾಗಿತ್ತು. ಏನ್ರಿ ಒಳ್ಳೆ ಕತೆ ಹೊಡಿತಿರಲ್ಲ ನೀವೆಲ್ಲ ತಿಳ್ಕೊಡ್ರಿ, ಅದು ಮುಗೀತು ಅಂತಾಳೆ. ಏನೂ ಆಗೋದಿಲ್ಲ. ನಾ ಮತ್ತಿಟ್ಟು ಕಾನ್ಫಿಡೆಂಟ್ ಆಗಿನ, ನಾ ಮತ್ತಿಟ್ಟು ಗಟ್ಟಿಗಿನ. ಬಿಜೆಪಿಯಲ್ಲಿ ಎಲ್ಲವೂ ನೆಟ್ಟಗಿಲ್ಲ ಅನ್ನುವಾಗಲೇ ಬೆಳಗಾವಿಯಲ್ಲಿ ಶಾಸಕಾಂಗ ಸಭೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಡಿಸೆಂಬರ್ 9ರಂದು ಚಳಿಗಾಲ ಅಧಿವೇಶನ ಆರಂಭಕ್ಕೂ ಮೊದಲು ಬಿಜೆಪಿ ಶಾಸಕಾಂಗ ಸಭೆ ನಡೆಯಲಿದೆ. ಈ ಮೀಟಿಂಗ್ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಯತ್ನಾಳ್ಗೆ ಶಿವಾನಂದ ಸ್ವಾಮೀಜಿ ಶಾಪ. ಇನ್ನು ಬಸವಣ್ಣನವರ ಬಗ್ಗೆ ಮಾತನಾಡಿರುವ ಶಾಸಕ ಯತ್ನಾಳ್ ವಿರುದ್ಧ ಶಿವಾನಂದ ಸ್ವಾಮೀಜಿ ಬೆಂಕಿ ಉಗುಳಿದ್ರು. ಕ್ಷಮೆ ಕೇಳಲಿಲ್ಲ ಅಂದ್ರೆ ಮುಂದಿನ ಬಾರಿ ಯತ್ನಾಳ್ ಗೆಲ್ಲೋದೇ ಇಲ್ಲ ಅಂತ ಶಾಪ ಹಾಕಿದ್ರು. ಆ ಯತ್ನಾಳರಲ್ಲಿ ವಿನಂತಿ ಮಾಡ್ಕೊಳ್ತಿದ್ದೇನೆ, ನೀನು ತೀವ್ರವಾಗಿ ಏನು ಕೇಳಿದಾಗ ನೀನು ಮಾತಾಡೋ ಖಂಡಿಸ್ತಿದ್ದೇವೆ, ಅದನ್ನ ವಾಪಸ್ ತಗೋಬೇಕು. ದಯಮಾಡಿ ವಾಪಸ್ ತಕೊಂಡ್ರೆ ಮುಂದೆ ನೀ ಆರಿಸಿ ಬರ್ತಿಲ್ಲ, ಹತ್ರ ಬಿದ್ದು ಹೋಗ್ತಿಲ್ಲ ನೋಡ್ಬೇಕಂದ್ರೆ ಈ ಮಾತನ್ನ ಚಾಲೆಂಜ್ ಕೊಟ್ಟು ಹೇಳ್ತಿದ್ದೇನೆ. ಅಕಸ್ಮಾತ್ ನೀವು ಮುಂದಿನ ಸಲ ಬೀಳಲಿಲ್ಲ ಅಂದ್ರೆ ಈ ಮಠದ ತ್ಯಾಗ ಮಾಡ್ತಾನೆ ಇವತ್ತು. ಯಾಕಂದ್ರೆ ಜನ ಏನ್ ಮಾಡ್ತಾರೆ ಅಂದ್ರೆ ನೀನು ಬಹಿಷ್ಕಾರ ಮಾಡ್ತಿದ್ದಾರೆ. ಇತ್ತ ಕೊಪ್ಪಳದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ರಾಷ್ಟ್ರೀಯ ಬಸವದಳ ಪ್ರತಿಭಟನೆ ನಡೆಸಿತು. ಯತ್ನಾಳ್ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಒಟ್ನಲ್ಲಿ ಯತ್ನಾಳ್ ವಿರುದ್ಧ ಒಂದೆಡೆ ಪಾರ್ಟಿ, ಮತ್ತೊಂದೆಡೆ ಸ್ವಾಮೀಜಿಗಳು ತಿರುಗಿ ಬೀಳ್ತಿವೆ. ಇದನ್ನೆಲ್ಲ ಮೆಟ್ಟಿ ನಿಲ್ಲುವುದಕ್ಕೆ ಹಿಂದೂ ಹುಲಿಗೆ ಶಕ್ತಿ ತುಂಬುತ್ತಾ ಇರೋದು ಯಾರು ಎಂಬುವುದೇ ಈಗ ಅನುಮಾನವನ್ನ ಮೂಡಿಸ್ತಾ ಇದೆ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಂಗೂ ಹಿಂಗೂ ಒಂದು ನೋಟಿಸ್ ಕೊಡಿಸೋ ಹಂತಕ್ಕೆ ಬಂದಿದೆ ಯತ್ನಾಳ್ ಅವರ ಈ ಒಂದು ನಿರರ್ಗಳವಾದ ವಿಜೇಂದ್ರ ಅವರ ವಿರುದ್ಧದ ವಾಕ್ಸಮರಕ್ಕೆ ಬ್ರೇಕ್ ಹಾಕೋ ಪ್ರಯತ್ನ. ಆದರೆ ಯತ್ನಾಳ್ ಅವರು ಈ ನೋಟಿಸ್ಗೂ ಕೂಡ ಡೋಂಟ್ ಕೇರ್ ಅಂತಿದ್ದಾರೆ. ಇನ್ಫ್ಯಾಕ್ಟ್ ದೆಹಲಿಯಲ್ಲಿದ್ದಾರೆ ಯತ್ನಾಳ್ ಅವರು. ದೆಹಲಿಯಲ್ಲಿ ನಿಂತ್ಕೊಂಡೇ ವಿಜೇಂದ್ರ ಅವ್ರ ಬಗ್ಗೆ ಮತ್ತೆ ಛೇಡಿಸಿ ಮಾತನಾಡಿದ್ದಾರೆ. ಯಾಕೆ ಯತ್ನಾಳ್ ಅವರು ಇಷ್ಟು ಪವರ್ಫುಲ್ ಆಗಿ ಅಥವಾ ಮೇಲ್ನೋಟಕ್ಕಾದ್ರೂ ಅಟ್ಲೀಸ್ಟ್ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಮಾತನಾಡ್ಲಿಕ್ಕೆ ಸಾಧ್ಯವಾಗ್ತಿದೆ ಅನ್ನೋದೇ ಸದ್ಯಕ್ಕಿರುವ ಕುತೂಹಲ. ವಿಜೇಂದ್ರ ಅವರ ಮಾತುಗಳನ್ನ ನಾವು ಕೇಳಿಸಿದ್ವಿ. ಇದು ಕೇವಲ ಯತ್ನಾಳ್ ಅವ್ರ ಮಾತಲ್ಲ, ಯತ್ನಾಳ್ ಅವರ ಹೆಗಲ ಮೇಲೆ ಯಾರೋ ಬಂದೂಕನ್ನ ಇಟ್ಟು ಗುಂಡನ್ನ ಹಾರಿಸ್ತಿದ್ದಾರೆ ಅಂತ ಮಾತನಾಡಿದ್ರು. ಹಾಗಾದ್ರೆ ವಿಜೇಂದ್ರ ಅವರಿಗೆ ನಿಜವಾಗ್ಲೂ ಗೊತ್ತಿದ್ರೆ ಹಿಂಗೆ ಯಾರೋ ಇದ್ದಾರೆ, ಯತ್ನಾಳ್ ಅವರ ಬೆನ್ನ ಹಿಂದೆ ಬೆಂಬಲವಾಗಿ ನಿಂತಿದ್ದಾರೆ ಅಂತಂದ್ರೆ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರಿಗೆ ಅದನ್ನ ಬಹಿರಂಗವಾಗಿ ಹೇಳಲಿಕ್ಕೆ ಇರುವ ಅಡೆತಡೆ ಆದ್ರೂ ಏನು? ಬಹಿರಂಗವಾಗಿ ಹೇಳೋದು ಬೇಡಪ್ಪ, ಮಾಧ್ಯಮಗಳ ಸಮ್ಮುಖದಲ್ಲಿ ಅಟ್ಲೀಸ್ಟ್ ಪಕ್ಷದ ಒಳಗಾದ್ರೂ ಶಿಸ್ತು ಕ್ರಮವನ್ನ ಕೈಗೊಳ್ಳುವ ಅಧಿಕಾರ ಕೂಡ ಇಲ್ವಾ ಪಾರ್ಟಿ ಅಧ್ಯಕ್ಷರಿಗೆ? ಅಲ್ಲಿಗೆ ಪಾರ್ಟಿ ಅಧ್ಯಕ್ಷರು ಅಥವಾ ರಾಜ್ಯದಲ್ಲಿರ್ತಕ್ಕಂಥ ಇತರೆ ಹಿರಿಯ ನಾಯಕರಿಗಿಂತ ಯತ್ನಾಳ್ ಪವರ್ಫುಲ್ ಆದ್ರ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಸದ್ಯದ ಬೆಳವಣಿಗೆ. ಹೈಕಮಾಂಡ್ ಮಟ್ಟದಲ್ಲಿ ಕಂಪ್ಲೇಂಟ್ ಕೊಟ್ಟರು ಕೂಡ ಐ ಡೋಂಟ್ ಕೇರ್ ಅಂತಿದ್ದಾರೆ ಯತ್ನಾಳ್ ಅವರು. ದೆಹಲಿಯಲ್ಲೂ ಕೂಡ ಹಿಂದೂ ಹುಲಿಯದ್ದು ಅದೇ ಗರ್ಜನೆ. ಶಾಸಕ ಯತ್ನಾಳ್ ಅವರ ಪಿತ್ತ ನೆತ್ತಿಗೇರಿಸಿರೋದು ಕುಟುಂಬ ರಾಜಕಾರಣ. ನೇರವಾಗಿ ಹೇಳ್ತಾರೆ ಯತ್ನಾಳ್ ಅವರು ದೆಹಲಿಯಲ್ಲಿ ನಿಂತ್ಕೊಂಡು. ಅರೆ, ಕುಟುಂಬ ರಾಜಕಾರಣದ ವಿರುದ್ಧ ಮೋದಿ ಮಾತನಾಡ್ತಾರೆ, ನಾವು ಮಾತನಾಡಬಾರ್ದಾ? ಇಲ್ಲಿ ನಡೀತಿರೋ ಭ್ರಷ್ಟಾಚಾರದ ಬಗ್ಗೆ ಮಾತನಾಡಬಾರ್ದಾ? ಕೇವಲ ವಕ್ಫ್ ಬೋರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮಾತನಾಡಿದ್ದಕ್ಕೇನೆ ಬಣ ರಾಜಕೀಯ ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಯಾಕೆ ವಕ್ಫ್ ವಿರುದ್ಧವಾಗಿ ಬಿಜೆಪಿ ಶಾಸಕರು ಮಾತಾಡೋದು ಮೊದಲ ಕರ್ತವ್ಯ ಅಲ್ವಾ? ಯತ್ನಾಳ್ ಅವ್ರು ಕೇಳ್ತಿರೋ ಪ್ರಶ್ನೆ ಬಹುತೇಕ ಕರೆಕ್ಟ್ ಆದ ಹಾದಿಯಲ್ಲೇ ಸಾಗ್ತಾ ಇದೆ. ಅವ್ರು ಕೇಳ್ತಿರೋ ಪ್ರಶ್ನೆ ಎಲ್ಲವೂ ಸರಿಯೇ. ಕುಟುಂಬ ರಾಜಕಾರಣದ ವಿರುದ್ಧವಾಗಿ ಮೋದಿನೇ ಮಾತನಾಡಿದ್ದಾರೆ, ಭ್ರಷ್ಟಾಚಾರದ ವಿರುದ್ಧವಾಗಿಯೂ ಕೂಡ ಮೋದಿ ಮಾತನಾಡ್ತಾರೆ. ವಕ್ಫ್ ಬೋರ್ಡ್ ನಿಂದ ಆಗ್ತಾ ಇರುವ ರೈತರಿಗಾಗ್ತಿರುವ ಅನ್ಯಾಯ, ಈ ವಿಚಾರಕ್ಕೆ ಧ್ವನಿ ಎತ್ತಬೇಕು ಅಂತ ಹೇಳಿ ಬಿಜೆಪಿಯ ರಾಷ್ಟ್ರೀಯ ಮಟ್ಟದ ನಾಯಕರು ಮಾತನಾಡ್ತಾರೆ. ಯತ್ನಾಳ್ ಮಾಡಿದ್ರೆ ಮಾತ್ರ ತಪ್ಪಾ? ಯತ್ನಾಳ್ ಮಾತನಾಡಿದ್ರೆ ಮಾತ್ರ ತಪ್ಪಾ ಅನ್ನೋ ನೇರ ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಯತ್ನಾಳ್ ಅವರು. ಯತ್ನಾಳ್ ಅವರ ಇಷ್ಟು ಕೋಪಕ್ಕೆ ಕಾರಣವಾಗಿರೋದು ತಮ್ಮ ಹಿರಿತನ, ತಮ್ಮ ಪಾಪ್ಯುಲಾರಿಟಿ, ಇದೆಲ್ಲದಕ್ಕೂ ಕೂಡ ಬಿಜೆಪಿ ಒಳಗಡೆ ಸೂಕ್ತವಾದ ಸ್ಥಾನಮಾನ ಸಿಗ್ತಾ ಇಲ್ಲ ಅನ್ನೋದಾ? ನೇರವಾಗಿ BS ಯಡಿಯೂರಪ್ಪನವರ ಫ್ಯಾಮಿಲಿಯ ಕೈಯಲ್ಲಿ ಎಲ್ಲಿವರೆಗೂ ರಾಜ್ಯ ಬಿಜೆಪಿಯ ಅಧಿಕಾರ ಇರುತ್ತೋ ಅಲ್ಲಿವರೆಗೂ ತನಗೆ ಸೂಕ್ತವಾದ ಸ್ಥಾನಮಾನ ಸಿಗೋದಿಲ್ಲ ಅನ್ನೋ ಖಾತ್ರಿಯಿಂದಲೇ ಯತ್ನಾಳ್ ಅವರು ಮೇಲೆ BS ಯಡಿಯೂರಪ್ಪನವರ ಫ್ಯಾಮಿಲಿಯನ್ನೇ ಟಾರ್ಗೆಟ್ ಮಾಡಿಕೊಂಡು ವಾಗ್ದಾಳಿ ಮಾಡ್ತಿರುವಂತಿದೆ. ಇದರ ಜೊತೆಗೆ ದೆಹಲಿ ಮಟ್ಟದಲ್ಲಿ ನೋ ಡೌಟ್ ಯತ್ನಾಳ್ ಅವರ ಬೆಂಬಲ ಯಾರೋ ದೊಡ್ಡ ವ್ಯಕ್ತಿಯೇ ನೀಡ್ತಿರೋ ಸೂಚನೆಗಳು ಸಿಗ್ತಾ ಇದೆ. ಹಾಗಾದ್ರೆ ಯಾರ ವ್ಯಕ್ತಿ ಅನ್ನೋ ಕುತೂಹಲಕ್ಕೆ ಇನ್ನೂ ಉತ್ತರ ಸಿಗೋದು ಬಾಕಿ ಇದೆ. BS ಯಡಿಯೂರಪ್ಪನವರನ್ನ, ಅವರ ವಿರುದ್ಧವಾಗಿ ಯತ್ನಾಳ್ ಅವರನ್ನ ದಾಳವಾಗಿ ಬಳಸಿಕೊಳ್ಳಲಾಗ್ತಾ ಇದೆಯಾ? ಯತ್ನಾಳ್ ಮೂಲಕ ಮಾತನಾಡಿಸ್ತಿರುವ ಆ ನಾಯಕ ಯಾರು, ಅವ್ರ ಟಾರ್ಗೆಟ್ ಏನು ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಇದಿಷ್ಟು ಬಿಜೆಪಿಯ ಬಣ ಬಡಿದಾಟದ ಕುರಿತಾದ ಅಪ್ಡೇಟ್ಸ್. ಆದ್ರೆ ಇದೀಗ ರಾಜಕೀಯ ವಿದ್ಯಮಾನಗಳ ಪೈಕಿ ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿ ಕಡೆ ಗಮನ ಕೊಡೋ ಸಮಯ ನಮ್ಮಲ್ಲಿ ಮಾತ್ರ.